ನಮಸ್ಕಾರ, ಗುಡ್ ಮಾರ್ನಿಂಗ್. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನೂ ಕೂಡ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನು ನೋಡ್ಕೊಂಬೋಣ. ಡಿಜೆಹಳ್ಳಿ ಕೇಸ್, ಹುಬ್ಬಳ್ಳಿ ಶಿವಮೊಗ್ಗ ಗಲಭೆ ಪ್ರಕರಣ, ಬಂಧಿತ ಅಮಾಯಕರನ್ನ ಬಿಡುಗಡೆ ಮಾಡಿ ಪರಮೇಶ್ವರ್ಗೆ ಶಾಸಕ ತನ್ವೀರ್ ಸೇಠ್ ಪತ್ರ. ಮೊಕದ್ದಮೆಗಳನ್ನು ಮರುಪರಿಶೀಲಿಸಿ ಕ್ರಮ ಕೈಗೊಳ್ಳಿ, ಒಳಾಡಳಿತ ಇಲಾಖೆಗೆ ಪರಮೇಶ್ವರ್ ಪತ್ರ. ವಲಯಕ್ಕೆ ರಾಜಕಾರಣ ಅಂತ ಬಿಜೆಪಿ ಕೆಂಡ. ಸಚಿವರ ಅಸಹಕಾರದ ವಿರುದ್ಧ ಸಿಡಿದಂತ ಕಾಂಗ್ರೆಸ್ನ ಶಾಸಕರು ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ. ಸಚಿವರಿಗೆ ಸಹಕಾರ ಪಾಠ ಮಾಡಲಿರುವ ಸಿದ್ದು. ರಾಜ್ಯದ 14 ಜಿಲ್ಲೆಗಳಲ್ಲಿ ಮಳೆ ಆರ್ಭಟ, 6 ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ. ಮಳೆ ಹಾನಿ ಬಗ್ಗೆ ಇಂದು ಡಿಸಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಬೆಂಗಳೂರಿನಲ್ಲಿ ಬಂಧಿಸಿದ್ದ ಶಂಕಿತರ ಕಸ್ಟಡಿ ಇಂದಿಗೆ ಅಂತ್ಯ. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆಯಲು ಸಿದ್ಧತೆ. ಜುನೈದ್ ಪತ್ತೆಗೆ ಸಿಸಿಬಿ ಸರ್ಕಸ್. 9am ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಶಾಸಕ ತನ್ವೀರ್ ಸೇಠ್ ಅವರು ಪತ್ರವನ್ನ ಬರೆದಿದ್ದಾರೆ. ಸೇಠ್ ಪತ್ರವನ್ನ ಉಲ್ಲೇಖಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ರಪ್ಪ ಅಂತ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಯಾವ ರೀತಿಯಾದಂತ ಒಂದು ದೊಡ್ಡ ಸುದ್ದಿ ಆಗಿತ್ತು 2020ರಲ್ಲಿ ಅಂತ. ಆಗಸ್ಟ್ 10ನೇ ತಾರೀಕು ನಡೆದಿದ್ದಂತ ಒಂದು ಗಲಭೆ ಪ್ರಕರಣ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂತ ಪ್ರಕರಣ. ರೌಡಿಗಳು, ಗಲಭೆಕೋರರು, ದಂಗೆಕೋರರು ಯಾವ ರೀತಿಯಾಗಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು, 2 ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು. ಅದರ ಜೊತೆಗೆ ಶಾಸಕರ ನಿವಾಸಕ್ಕೆ, ಆ ಸಂದರ್ಭದಲ್ಲಿ ಶಾಸಕರ ನಿವಾಸಕ್ಕೆ ಬೆಂಕಿ ಹಚ್ಚಿದ್ರು, ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ. ಹಾಗೆ ಇಷ್ಟು ಮಾತ್ರ ಅಲ್ಲ, ಸುತ್ತ ಏರಿಯಾದಲ್ಲಿ ಬರುವಂತ ಮನೆಗಳಿಗೆ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಈ ಪ್ರಕರಣದಲ್ಲಿ ಅಮಾಯಕರಿದ್ದಾರೆ, ಅವರನ್ನ ರಿಲೀಸ್ ಮಾಡಿ, ವಿದ್ಯಾರ್ಥಿಗಳಿದ್ದಾರೆ ರಿಲೀಸ್ ಮಾಡಿ ಅಂತ ತನ್ವೀರ್ ಸೇಠ್ ಅವರು ಪತ್ರವನ್ನ ಬರೆದಿದ್ದಾರೆ. ಗಲಭೆಯಲ್ಲಿ ಸುಳ್ಳು ಕೇಸ್ ಮೇಲೆ ಅರೆಸ್ಟ್ ಆದಂತವರನ್ನ ಬಿಡುಗಡೆ ಮಾಡ್ರಪ್ಪ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಗೃಹ ಸಚಿವರಿಗೆ ಮನವಿ ಮಾಡಿರುವಂತದ್ದು ಶಾಸಕ ತನ್ವೀರ್ ಸೇಠ್. ಗಲಭೆ ಪ್ರಕರಣಗಳಲ್ಲಿ ಅಮಾಯಕರು, ವಿದ್ಯಾರ್ಥಿಗಳ ಬಂಧನ ಆಗ್ಬಿಟ್ಟಿದೆ, ಸೊ ಹೀಗಾಗಿ ಅವರನ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ತನ್ವೀರ್ ಸೇಠ್ ಅವರು. ಅಮಾಯಕರಿದ್ದಾರೆ ಅಂತ ಇವರಿಗೆ ಯಾರು ಮಾಹಿತಿ ಕೊಟ್ಟರೋ ಗೊತ್ತಿಲ್ಲ, ಆ ಕ್ಷೇತ್ರದ ಶಾಸಕರು ಕೇಳ್ಕೊಂಡಿಲ್ಲ. ಆದ್ರೆ ತನ್ವೀರ್ ಸೇಠ್ ಅವರು ಆ ಸಮುದಾಯ ಅನ್ನೋ ಕಾರಣಕ್ಕೋಸ್ಕರ ಪತ್ರ ಬರೆದಿದ್ದಾರೆ ಅಂತ ಕಾಣಿಸುತ್ತೆ. ಸುಳ್ಳು ಮೊಕದ್ದಮೆ ಹೂಡಿ ಅವರನ್ನ ಬಂಧಿಸಲಾಗಿದೆ. ಮೊಕದ್ದಮೆ ಮರುಪರಿಶೀಲಿಸಿ ಬಿಡುಗಡೆ ಮನವಿ ಮಾಡಿಕೊಂಡಿದ್ದಾರೆ. ತನ್ವೀರ್ ಸೇಠ್ ಮನವಿಯಂತೆ ಕ್ರಮಕ್ಕೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಶಾಸಕ ತನ್ವೀರ್ ಸೇಠ್ ಏನಂತ ಮನವಿ ಮಾಡಿಕೊಂಡಿದ್ದಾರೆ, ಅದಕ್ಕೆ ಪರಮೇಶ್ವರ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ತನ್ವೀರ್ ಸೇಠ್ ಅವರ ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡೋದಾದ್ರೆ, ಡಿಜೆ ಹಳ್ಳಿ ಮತ್ತೆ ಕೆಜಿ ಹಳ್ಳಿ ಗಲಭೆಯನ್ನ ಅಮಾಯಕರ ಬಂಧನ ಆಗಿದೆ. ಆ ಗಲಭೆಯಲ್ಲಿ ಶಿವಮೊಗ್ಗ ಹುಬ್ಬಳ್ಳಿ ಗಲಭೆಯಲ್ಲೂ ಕೂಡ ಅಮಾಯಕರನ್ನ ಬಂಧಿಸಲಾಗಿದೆ. ಸೊ ಹೀಗಾಗಿ ಅಮಾಯಕರು ಮತ್ತೆ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ ಅವರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಹಾಕಿ ಬಂಧಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸುಳ್ಳು ಮೊಕದ್ದಮೆ ಯಾಕೆ ಹಾಕಿದ್ದಾರೆ, ಹೇಗೆ ಹಾಕಿದ್ದಾರೆ ಎಲ್ಲ ಅದೆಲ್ಲ ಇಲ್ಲ. ಒಟ್ನಲ್ಲಿ ಅಮಾಯಕರು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಬಂಧಿತ ಅಮಾಯಕರನ್ನ ಬಿಡುಗಡೆ ಮಾಡಿ ಅಂತ ಪತ್ರವನ್ನ ಬರೆಯಲಾಗಿರುವಂತದ್ದು ಗೃಹ ಸಚಿವರಿಗೆ. ಗೃಹ ಸಚಿವರು ಇದಕ್ಕೆ ಅಂದ್ರೆ ಈ ಪತ್ರವನ್ನ ತನ್ವೀರ್ ಸೇಠ್ ಅವರು ಬರೆದಿರುವಂತ ಪತ್ರವನ್ನ ಲಗತ್ತಿಸಿ ಅವರು ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಸದರಿ ಮೊಕದ್ದಮೆಗಳನ್ನ ಮರುಪರಿಶೀಲಿಸಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು, ಮಾನ್ಯ ಗೃಹ ಸಚಿವರು. ಅವ್ರು ಬರೆದಿರುವಂತ ಪತ್ರವನ್ನ ಉಲ್ಲೇಖಿಸಿ, ಪ್ರಮುಖ ಅಂಶಗಳನ್ನ ಉಲ್ಲೇಖಿಸಿ ನಿಯಮಾನುಸಾರ ಹಿಂಪಡೆಯಲಿಕ್ಕೆ ಕೋರಲಾಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ಮಾನ್ಯ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಇಲ್ಲಿ ಅಮಾಯಕರನ್ನ, ವಿದ್ಯಾರ್ಥಿಗಳನ್ನ ಪತ್ತೆ ಹಚ್ಚಿ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ, ಕೇಸನ್ನ ವಾಪಸ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸ್ ಮುಂದಾಗ್ತಾರೆ ನೋಡ್ಬೇಕು. ಬಿಕಾಸ್ ಬಂಧಿಸುವಂತ ಸಂದರ್ಭದಲ್ಲಿ ಸಿಸಿಟಿವಿಗಳನ್ನ, ಟವರ್ ಲೊಕೇಶನ್ಗಳನ್ನ ಪತ್ತೆ ಹಚ್ಚಿಬಿಟ್ಟು ಒಬ್ಬೊಬ್ಬರನ್ನು ಹುಡುಕಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಬಟ್ ಈಗ ಅಮಾಯಕರು, ಸ್ಟೂಡೆಂಟ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇನ್ನ ತನ್ವೀರ್ ಸೇಠ್ ಹಾಗೂ ಪರಮೇಶ್ವರ್ ಪತ್ರಗಳ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ.
ಇದು ಒಂದು ಸಮುದಾಯದ ಓಲೈಕೆ ಅಂತ ಟ್ವೀಟ್ ಮಾಡಿರುವಂಥದ್ದು. ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ರ ಬಗ್ಗೆ ಅವರ ಆಕ್ರೋಶ ಇರುವಂಥದ್ದು. ಒಂದ್ ಕಡೆ NIA ತನಿಖೆಯನ್ನ ಮಾಡ್ತಾ ಇದೆ DJ ಹಳ್ಳಿ KG ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇದರಲ್ಲಿ PFIನವರೆಲ್ಲ ಇದ್ರು, ಅವರೆಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ರು. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ದಂಗೆ ನಡೆದಿದ್ದಂತ, ಗಲಭೆ ನಡೆದಿದ್ದಂತ ಒಂದು ಪ್ರಕರಣ ಇದು. ಇದು ಪಾದ್ರಾಯನ್ಪುರ, ಹುಬ್ಬಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ನಡೆದಿದ್ದಂತ ಪ್ರಕರಣ, ಪ್ರವೀಣ್ ನೆಟ್ಟಾರು ಪ್ರಕರಣ ಆಗಿರ್ಬೋದು. NIA ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವತ್ತೇ ಗೊತ್ತಾಗ್ತಾ ಇತ್ತು ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡಿ ಇಲ್ಲಿ ಗಲಭೆಯನ್ನ ಮಾಡಲಾಗಿತ್ತು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಒಂದ್ ಕಡೆ NIA ತನಿಖೆಯನ್ನ ಮಾಡ್ತಾ ಇದೆ DJ ಹಳ್ಳಿ KG ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಆಲ್ರೆಡಿ CCTV ಟವರ್ ಲೊಕೇಶನ್ ಹುಡುಕಿ ಪತ್ತೆಯನ್ನ ಹಚ್ಚಲಾಗಿತ್ತು, ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಈಗ ತನ್ವೀರ್ ಸೇಠ್ ಅವರು ಏನೋ ಪತ್ರ ಬರೆದು ಬಿಟ್ರು, ಅಮಾಯಕರಿದ್ದಾರೆ, ಸ್ಟೂಡೆಂಟ್ಸ್ಗಳಿದ್ದಾರೆ ಅಂತ. ಸೊ ಈಗ ಪೊಲೀಸ್ ಇಲಾಖೆ ಈ ಸೂಚನೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ, 19ನೇ ತಾರೀಕೆ ಈ ಸೂಚನೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪೊಲೀಸರು ಈಗ ಅಮಾಯಕರನ್ನ ಮತ್ತೆ ಸ್ಟೂಡೆಂಟ್ಸ್ಗಳನ್ನ ಸುಳ್ಳು ಕೇಸನ್ನ ಹಾಕಲಾಗಿದೆ ಅಂತ ಏನು ಹೇಳಲಾಗ್ತಾ ಇದೆ ಅದನ್ನ ಪತ್ತೆ ಹಚ್ಚುವಂತ ಕೆಲಸ ಏನಾದ್ರೂ ಶುರು ಮಾಡಿದಾರಾ, ಅಥವಾ ಇದನ್ನ ಇಲ್ಲ ನಾವ್ ಯಾರನ್ನೂ ಆ ರೀತಿಯಾಗಿ ಸುಳ್ಳು ಕೇಸನ್ನ ಹಾಕಿಲ್ಲ, ಬಂಧಿಸಿರುವಂತದ್ದೆಲ್ಲ ಕರೆಕ್ಟ್ ಆಗಿದೆ ಅಂತ ಏನಾದ್ರೂ ಹೇಳುವಂತ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಂಡಿದಾರಾ ಅಂತ? ಪೃಥ್ವಿ, ಖಂಡಿತವಾಗ್ಲೂ ಏನಂತ ಹೇಳಿದ್ರೆ, ಕಳೆದ 19ನೇ ತಾರೀಕು ಏನ್ ಪತ್ರ ಬಂದಿರುತ್ತೆ ಗೃಹ ಸಚಿವರ ಕಚೇರಿಗೆ, ಆ ಕಚೇರಿಯಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಪಡೆದು ಗೃಹ ಸಚಿವರು ಕೂಡ ತಿಳಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಂದ್ರೆ ಈಗೇನು DJ ಹಳ್ಳಿ KG ಹಳ್ಳಿ ಗಲಭೆ ಪ್ರಕರಣ ಸಂಬಂಧಿಸಿದಂತೆ DJ ಹಳ್ಳಿ KG ಹಳ್ಳಿಯಲ್ಲಿ ಎಲ್ಲವನ್ನೂ ಕೂಡ ಅಂದ್ರೆ CCTV ಪರಿಶೀಲಿಸಿ ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಅದು ರಾತ್ರಿ ಸುಮಾರು 10 ಗಂಟೆಗೆ ಶುರುವಾದಂತಹ ಗಲಭೆ ರಾತ್ರಿ ಸುಮಾರು 2:30-3 ಗಂಟೆವರೆಗೂ ಕೂಡ ಗಲಭೆ ನಡೀತಾನೆ ಇತ್ತು. ಅದರಲ್ಲಿ ಆಗಿದ್ದಂತ ಶರಣಪ್ಪ ಏನು DCP ಈಸ್ಟ್ ಅಲ್ಲಿ ವಿಭಾಗದಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ರು, ಅವರ ಗಾಡಿಯನ್ನು ಕೂಡ ಸ್ಟೇಷನ್ ಮುಂದೆ ಸುಟ್ಟಿದ್ರು. ಜೊತೆಗೆ ಸುಮಾರು 10ಕ್ಕೂ ಹೆಚ್ಚು KSRP ತಕಡಿಯನ್ನ ಒಂದು ಆ ಸ್ಥಳಕ್ಕೆ ನಿಯೋಜನೆ ಮಾಡಲಾಯಿತು, ಅಂದ್ರೆ DJ ಹಳ್ಳಿ KG ಹಳ್ಳಿಯಲ್ಲಿ. ಸದ್ಯಕ್ಕೆ ಎರಡೂ ಕೂಡ ಅಂದ್ರೆ ಇಬ್ಬರ ಒಂದು SDPI ಹಾಗೂ PFI ಏನು ಸಂಘಟನೆಗಳಿದ್ರು ಇದರಲ್ಲಿ ಮಿಂಗಲ್ ಆಗಿ ಒಂದು ಪೊಲೀಸರ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನಾಗಿರ್ಬೋದು, ಕಲ್ಲು ತೂರಾಟಗಳನ್ನಾಗಿರ್ಬೋದು, ಅಥವಾ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯ ಮೇಲೆ ಒಂದು ನುಗ್ಗಿ ಕಳ್ಳತನ ಹಾಗೂ ಬೆಂಕಿ ಹಚ್ಚಿದ್ದಕ್ಕಂಥದ್ದು ಎಲ್ಲವನ್ನು ಕೂಡ ಪರಿಶೀಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಈ ಒಂದು ಪತ್ರ ಸಾಕಷ್ಟು ಒಂದು ಸುದ್ದಿಗೊಳಪಟ್ಟಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಅದರಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಕೆಲವರು ಬೇಕಾಗಿನೇ ಒಂದು ಟಾರ್ಗೆಟ್ ಮಾಡಿ ಅವರನ್ನ ಜೈಲಿಗೆ ಕಟ್ಟಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಸಾಕಷ್ಟು ಒಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರ ಪ್ರಕಾರ ಸುಮಾರು 1 ತಿಂಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನಂತರ ಅವರನ್ನ ಜೈಲ್ಗಟ್ಟಿ ಈಗ ಆ ಪತ್ರ ಸುದ್ದಿ ಮಾಡ್ತಾ ಇದೆ. ಅಂದ್ರೆ ನಿಜಕ್ಕೂ ಕೂಡ ಇದೆಲ್ಲೋ ಒಂದ್ ಕಡೆಗೆ ಬೇಸರದ ಸಂಗತಿನೇ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ NIA ಅಧಿಕಾರಿಗಳು ಕೂಡ ಈ ಟೀಮ್ ಅನ್ನ ಹಿಡಿದು ಸಾಕಷ್ಟು ಒಂದು ಪರಿಶೀಲನೆ ಮಾಡಿರುತ್ತೆ. ಯಾಕಂದ್ರೆ NIA ಸಾಮಾನ್ಯವಾಗಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಯಾಕಂದ್ರೆ ಇದು ಬೆಂಗಳೂರಿನಲ್ಲಿ ಮೊದಲಿಗೆ ಯಾವಾಗ CCB ಅಧಿಕಾರಿಗಳಿಗೆ ಕೇಸ್ ತಲುಪುತ್ತೋ ಆಗ್ಲೇ ಸಾಕಷ್ಟು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ನಂತರ CCB ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ NIA ಅಧಿಕಾರಿಗಳು ಒಂದು ಮಾಜರನ್ನ ಮಾಡಲಿಕ್ಕೆ ಕೆಲವು ಅಂಶಗಳನ್ನ ಪಡೆದು ಯಾವಾಗ NIA ಕೇಸ್ ಟರ್ನ್ ಅಪ್ ಆಗುತ್ತೆ ಅಂತಂದ್ರೆ ಪ್ರತಿಯೊಂದು ಮಾಹಿತಿಗಳನ್ನ ಕಲೆಯಕ್ಕೆ ಆರೋಪಿಗಳ ಇಂಚಿಂಚು ಮಾಹಿತಿಗಳನ್ನ ಕೂಡ ಪಡಿತಾ ಹೋಗ್ತಾ ಇರ್ತಕ್ಕಂಥ ನಂತರದಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ NIA ಅಧಿಕಾರಿಗಳು ಇನ್ನೇನು ಕೆಲವೇ ಹಂತದಲ್ಲಿ ಕೆಲವು ಮಾಹಿತಿಗಳನ್ನ ಪಡೆದು ಅವರು ಕೂಡ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ರೆಡಿ ಮಾಡ್ಲಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಹೇಳೋ ಪ್ರಕಾರ ಅಂದ್ರೆ ಈ ಆರೋಪಿಗಳು ಅಷ್ಟು ಕೂಡ ದೃಢಪಟ್ಟಿರೋದ್ರಿಂದ ಅವ್ರನ್ನ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತ ಅಂದ್ರೆ ಅಮಾಯಕರನ್ನ ನಾವು ಕಳಿಸಿಲ್ಲ ಅನ್ನೋದು ರೀತಿಯಲ್ಲಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನ NIA ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನ ಕೈಗೊಂಡು ಅಥವಾ ಅಂದ್ರೆ ಯಾವ ರೀತಿ ಅವ್ರನ್ನೆಲ್ಲರೂ ಕೂಡ ವಶಕ್ಕೆ ಪಡಿತಾರೆ ಅನ್ನೋದು ಕೂಡ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ DJ ಹಳ್ಳಿ KG ಹಳ್ಳಿ ಕೇವಲ ಬೆಂಗಳೂರಿಗೆ ಸೀಮಿತವಾದ ಪ್ರಕರಣ ಅಲ್ಲ, ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತದ್ದು. ಸದ್ಯಕ್ಕೆ ಈ ಒಂದು ಘಟನೆಯನ್ನ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ, ಯಾಕಂದ್ರೆ ಪೊಲಿಟಿಕಲ್ ಹಿಸ್ಟ್ರಿ ನೋಡ್ತಾ ಹೋದ್ರೆ ಅವರು ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು, ಮೊನ್ನೆ ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕೂಡ ನಿಂತಿದ್ರು. ಅವರು ಕೂಡ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಅದರಲ್ಲಿ 4 ಜನನ ಬಂಧನ ಮಾಡಿ ಈಗಾಗಲೇ CCB ಅಧಿಕಾರಿಗಳು ಅವರನ್ನ ಕೂಡ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಈ ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆಗೆ ಅಮಾಯಕರನ್ನ ಬಂಧಿಸಿಲ್ಲ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಬರೀ DJ ಹಳ್ಳಿ KG ಹಳ್ಳಿ ಪ್ರಕರಣ ಮಾತ್ರ ಅಲ್ಲ, ಪತ್ರ ಬರೆಯುವಂತ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಶಿವಮೊಗ್ಗ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ, ಹುಬ್ಬಳ್ಳಿ ಪ್ರಕರಣವನ್ನ ಉಲ್ಲೇಖ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ.
ಶಿವಮೊಗ್ಗ ಪ್ರಕರಣ ಯಾವ್ದಪ್ಪ ಅಂದ್ರೆ ಹರ್ಷ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲೂ ಕೂಡ ಒಂದು ಗಲಭೆ ಪ್ರಕರಣ ನಡೆದಿತ್ತು. ಕಳೆದ ವರ್ಷ ನಡೆದಿದ್ದಂತ ಪ್ರಕರಣ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತ ಪ್ರಕರಣ. ಅಲ್ಲೂ ಇನ್ನೇನು ಡಿಜೆ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರಲ್ಲ, ಇನ್ನೇನು ನಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಬೇಗನೆ ಎಚ್ಚೆತ್ಕೊಂಡ್ಬಿಟ್ರು. 2 ಕೇಸ್ಗಳ ಬಗ್ಗೆ ಸಚಿವ ಪರಮೇಶ್ವರ್ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣದ ಜೊತೆಗೆ ಶಿವಮೊಗ್ಗ ಕೇಸ್ ಮತ್ತೆ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಕೈ ಬಿಡುವಂತದ್ರ ಬಗ್ಗೆ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಗೃಹ ಸಚಿವ ಪರಮೇಶ್ವರ್ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. 2 ಕೇಸ್ ಕ್ಲೋಸ್ ಮಾಡುತ್ತಾ ಸರ್ಕಾರ ಕಾದ್ ನೋಡಬೇಕಾಗಿದೆ. ಈ 2 ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಾಕಷ್ಟು ತನಿಖೆ ಕೂಡ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಬರೆದಿರುವಂತ ಒಂದು ಪತ್ರಕ್ಕೆ ಉತ್ತರವನ್ನ ಕೊಡೋದರ ಜೊತೆಗೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಪರಮೇಶ್ವರ್ ಅವರು. ಹುಬ್ಬಳ್ಳಿಯಲ್ಲೂ ಕೂಡ ಇದೇ ರೀತಿಯಾಗಿ ಗಲಭೆ ಪ್ರಕರಣ ನಡೆದಿತ್ತು. ಅಲ್ಲಿ ಸೇಮ್ ಏನ್ ಡಿಜೆ ಹಳ್ಳಿ ಕೆಜಿ ಹಳ್ಳಿ ನಡೆದಿತ್ತಲ್ಲ ಆ ಪ್ರಕರಣ, ಅದನ್ನ ಮರುಕಳಿಸುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಒಂದು ವಿಡಿಯೋ ಮಾರ್ಫಿಂಗ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಸಲ ದಿಢೀರಂತ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ, ಕಲ್ಲು ತೂರಾಟವನ್ನ ಮಾಡಿ, ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿದ್ರು. ಪೊಲೀಸರು ಬೇಗ ಎಚ್ಚೆತ್ಕೊಂಡ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸಂದರ್ಭದಲ್ಲಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಅಲ್ಲಿ ಇದಂತ ಜನರನ್ನ ಚದುರಿಸುವಂತ ಕೆಲಸವನ್ನ ಮಾಡಿ ಬೇಗ ಎಚ್ಚೆತ್ಕೊಂಡಿದ್ರು. ನಿಮ್ಗೆ ತೋರಿಸ್ತಾ ಇದ್ವಿ, ಆ ವಿಜುವಲ್ಸ್ ಇನ್ನೂ ಕೂಡ ಇದೆ, ಅದನ್ನ ಗಮನಿಸಬಹುದು. ನಿಮ್ಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಯನ್ನು. ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ದೃಶ್ಯಾವಳಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ವಿ. ಅದು ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಮುಂಭಾಗ ದೊಡ್ಡ ಮಟ್ಟದಲ್ಲಿ ದಾಂಧಲೆಯನ್ನ ಮಾಡುವ ರೀತಿಯಲ್ಲಿ ಬಂದಿದೆ. ಅಲ್ಲೊಬ್ಬ ಘೋಷಣೆಯನ್ನ ಕೂಗೋದ್ರ ಜೊತೆಗೆ ಅಲ್ಲಿದ್ದಂತ ಜನರನ್ನ ಪ್ರಚೋದನಕಾರಿಯಾಗಿ ಮಾತನಾಡ್ತಾ ಇನ್ನಷ್ಟು ಗಲಭೆಯನ್ನ ಉಂಟು ಮಾಡುವಂತ ನಿಟ್ಟಿನಲ್ಲಿ ಪ್ರಚೋದಿಸ್ತಾ ಇದ್ದ. ಅದು ಕೂಡ ಸುದ್ದಿ ಆಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಶಿವರಾಮ ಸುಂಡಿ, ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಗೃಹ ಸಚಿವರಿಗೆ ಪತ್ರವನ್ನ ಬರೆಯಲಾಗಿತ್ತು. ತನ್ವೀರ್ ಸೇಠ್ ಅವರು ಪತ್ರವನ್ನ ಬರೆದಿದ್ರು. ಇದ್ರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ಳುವಂತೆ ಅಲ್ಲಿರುವಂತ ಪೊಲೀಸರಿಗೆ ಯಾವ ರೀತಿಯಾಗಿ ಸೂಚನೆಯನ್ನ ಕೊಡಲಾಗಿದೆ. 19ನೇ ತಾರೀಕಿಗೆ ಬರೆಯಲಾಗಿದೆ ಈ ಪತ್ರವನ್ನ. ಪೃಥ್ವಿರಾಜ್, ಒಂದು ಇಲ್ಲಿ ಏನು ಹುಬ್ಬಳ್ಳಿ ಪೊಲೀಸರಿಗೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಮತ್ತು ಯಾವುದೇ ಕಮ್ಯುನಿಕೇಶನ್ ಆಗಿಲ್ಲ. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣ ಏನು ಹುಬ್ಬಳ್ಳಿ ಪೊಲೀಸರು ಈಗಾಗಲೇ NIAಗೆ ಹಸ್ತಾಂತರ ಮಾಡಿರೋದ್ರಿಂದಾಗಿ NIA ಕೋರ್ಟ್ ನಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಅಲ್ಲದೆ 4000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಈ ಹಂತದಲ್ಲಿ ಈ ಒಂದು ಪ್ರಕರಣವನ್ನು ಕೈ ಬಿಡೋದಾಗ್ಲಿ ಅಥವಾ ಈಗ ಅನ್ನೋ ಪ್ರಶ್ನೆ ಬರಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಮತ್ತು ಏನಂದ್ರೆ ಈವನ್ ಕ್ಯಾಬಿನೆಟ್ ನಲ್ಲೂ ಸಹ ಈ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ. ಯಾಕಂದ್ರೆ ಈಗೇನು 152 ಜನರ ಬಂಧನವಾಗಿತ್ತು. ಇದರಲ್ಲಿ ಕೇವಲ 9 ಜನರಿಗೆ ಮಾತ್ರ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಅದು ಸಹ ಓರ್ವ ಕಾರ್ಪೊರೇಟರ್ ಸೇರಿ ಒಟ್ಟು ಒಂದು 8 ಜನ ಮೈನರ್ಗಳಿದ್ರು. ಆ ಕಾರಣಕ್ಕಾಗಿ ಅವ್ರಿಗೆ ಬಿಡುಗಡೆ ಅವಕಾಶ ಸಿಕ್ಕಿದೆ. ಬಿಟ್ಟಂತೆ ಉಳಿದಂತೆ 143 ಜನರು ಈಗಲೂ ಸಹ 1.5 ವರ್ಷ ಆಗ್ತಾ ಬಂದ್ರು ಸಹ ಜಾಮೀನು ಸಿಕ್ಕಿಲ್ಲ ಅವರಿಗೆ. ಈಗಲೂ ಸಹ ಬಳ್ಳಾರಿ, ಕಲಬುರಗಿ ಮತ್ತು ಮೈಸೂರು ಜೈಲುಗಳಲ್ಲಿ ಅವ್ರು ನೀಡಲಾಗಿದೆ. ಹಾಗಾಗಿ ಈ ಹಂತದಲ್ಲಿ ಈ ಸಂದರ್ಭದಲ್ಲಿ ನೋಡಿದಾಗ ಖಂಡಿತವಾಗಿ NIA ಏನು ದೇಶದ್ರೋಹಿ ಕಾಯ್ದೆ ಅಡಿ ಅವ್ರನ್ನ ಅರೆಸ್ಟ್ ಮಾಡಿರೋದ್ರಿಂದಾಗಿ ಮತ್ತು 13 ಪ್ರಕರಣ ದಾಖಲು ಮಾಡಲಾಗಿದೆ ಅವರ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ. ಹಾಗಾಗಿ ಪ್ರಕರಣ ವಾಪಸ್ ತೆಗೆದುಕೊಳ್ಳೋದಾಗ್ಲಿ ಈ ಒಂದು ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಸದ್ಯಕ್ಕೆ ಹುಬ್ಬಳ್ಳಿ ಪೊಲೀಸರಿಗೆ ಯಾವುದೇ ರೀತಿಯ ಕಮ್ಯುನಿಕೇಶನ್ ಆಗಿಲ್ಲ ನನ್ನ ಲಭ್ಯ ಮಾಹಿತಿ ಪ್ರಕಾರ. ಮತ್ತು NIAಗೆ ಏನಾದರೂ ಸಂಪರ್ಕ ಮಾಡಿದ್ರು ಸಹ ಅದು ಒಂದು ಕಷ್ಟ ಸಾಧ್ಯ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿರುವಂತದ್ದು ಗೃಹ ಸಚಿವರು ಪೊಲೀಸ್ ಇಲಾಖೆಗೆ. ಇಲ್ಲಿ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣ ಕೂಡ NIA ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹುಬ್ಬಳ್ಳಿ ಗಲಭೆ ಪ್ರಕರಣ ಕೂಡ ಅಷ್ಟೇ ತನಿಖೆಯನ್ನ ಮಾಡ್ತಾ ಇದ್ದಾರೆ NIAದವರು. ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಆಕ್ಷನ್ ಮಾಡ್ತಾರೆ ಪೊಲೀಸ್ ಇಲಾಖೆಯವರು ಕಾದ್ ನೋಡ್ಬೇಕಾಗಿದೆ. ನಾವು ಉಡುಪಿ ಫಾಲ್ಸ್ ನಲ್ಲಿ ಕೊಚ್ಚಿ ಹೋದಂತ ಯುವಕನಿಗಾಗಿ ಶೋಧವನ್ನ ಮಾಡಲಾಗ್ತದೆ, ಅದು ಮುಂದುವರೆದಿದೆ. ನಿನ್ನೆ ಜ್ಯೋತಿರಾಜ್ ತಂಡದಿಂದ ಅರಿಶಿನಗುಂಡಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಮಂಗಳೂರು SDRF ತಂಡದಿಂದಲೂ ಕೂಡ ಶರತ್ಗೆ ಶೋಧವನ್ನ ಮಾಡಲಾಗ್ತದೆ. ಸಾಕಷ್ಟು ಹುಡುಕಾಟವನ್ನ ನಡೆಸಿ ಜ್ಯೋತಿರಾಜ್ ತಂಡ ನಿನ್ನೆ ವಾಪಸ್ ಆಗಿದೆ. ಇಂದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದ ಮತ್ತೆ ಹುಡುಕಾಟವನ್ನ
ಮಾಡಲಾಗುತ್ತೆ. ಈಶ್ವರ್ ಮಲ್ಪೆಗೆ ಜ್ಯೋತಿರಾಜ್ ತಂಡ ಕೂಡ ಕೈ ಜೋಡಿಸುವಂತ ಸಾಧ್ಯತೆ ಇದೆ. ಮೊನ್ನೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇದ್ರು, ಇಲ್ಲೂ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ, ಅದು ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಶವ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಅವರು ಕೂಡ ಕಾರ್ಯಾಚರಣೆಯಲ್ಲಿ ಫಸ್ಟ್ ಭಾಗಿಯಾಗುವಂತ ಸಂದರ್ಭದಲ್ಲಿ ಸ್ಲಿಪ್ ಆಗಿ ಎಡವಿ ಬಿದ್ದಿದ್ರು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ವಾಪಸ್ ಹೋಗ್ಬಿಟ್ಟಿದ್ರು. ಅವ್ರಿಗೂ ಸ್ವಲ್ಪ ಏಟಾಗಿದ್ದಂತ ಹಿನ್ನೆಲೆಯಲ್ಲಿ ಈಗ ಜ್ಯೋತಿರಾಜ್ ಟೀಮ್ ಅಂದ್ರೆ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ನಿಮ್ಗೆ ಗೊತ್ತಿದೆಯಲ್ಲ, ಈ ದೊಡ್ಡ ದೊಡ್ಡ ಕಟ್ಟಡಗಳನ್ನೆಲ್ಲ ಹತ್ತಿದ್ದಂತ ಜ್ಯೋತಿರಾಜ್ ಅವರು ಕೂಡ ಈಗ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಆ ದೃಶ್ಯಾವಳಿಗಳು ಸಿಕ್ಕಿದ್ರೆ ನಿಮಗೆ ತೋರಿಸ್ತಾ ಇದೆ. ರೀಲ್ಸ್ ಹುಚ್ಚಾಟಕ್ಕೆ ಆ ಯುವಕ ಸಾವನ್ನಪ್ಪಿದ್ದ, ಕಾಲ್ಜಾರಿ ಬಿದ್ದಿದ್ದಂಥ ಸಂದರ್ಭದಲ್ಲಿ ಅವನನ್ನ ಹುಡುಕಕ್ಕೋಸ್ಕರ ಸಾಕಷ್ಟು ಹರಸಾಹಸ ಪಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಆ ಯುವಕರನ್ನ ಹುಡುಕುವಂತ ಕೆಲಸ ಯಾವ ರೀತಿಯಾಗಿ ಸಾಗ್ತಾ ಇದೆ, ಇದುವರೆಗೂ ಎಲ್ಲಿದೆ ಏನು ಅನ್ನುವಂಥದ್ರ ಬಗ್ಗೆನೂ ಮೋಸ್ಟ್ ಪ್ರಾಬಬ್ಲಿ ಯಾವುದೇ ಕ್ಲಾರಿಟಿನೂ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಎಸ್ ಪೃಥ್ವಿ, ಸದ್ಯಕ್ಕೆ ಆತನ ಮೃತದೇಹ ಎಲ್ಲಿದೆ ಅನ್ನುವಂಥದ್ದು ಇನ್ನು ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ಮಳೆ ಕೂಡ ಜೋರಾಗಿ ಸುರಿತಾನೆ. ಆ ಬೈಂದೂರು ಭಾಗದಲ್ಲಿ, ಹುಲ್ಲೂರು ಭಾಗದಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಒಂದು ರೀತಿಯ ಮಳೆ ಕೂಡ ಅವರಿಗೆ ಅಡಚಣೆ ಆಗಿದೆ. ಮತ್ತೆ ಏನು ಫಾಲ್ಸ್ ನ ವೇಗ ಏನಿದೆ, ಆ ನೀರಿನ ಸೆಳೆತ ಮತ್ತು ಆ ವೇಗ ಏನಿದೆ, ಅದು ಕೂಡ ಒಂದು ರೀತಿಯ ತೊಡಕುಂಟಾಗಿರುವಂತದ್ದು. ಯಾಕಂದ್ರೆ ಈಶ್ವರ್ ಮಲ್ಪೆ ಅನ್ನುವರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ತುಂಬಾ ಆಳ ಸಮುದ್ರದಲ್ಲಿ, ಆಳ ನೀರಿನ ಅಡಿಯಲ್ಲಿ ಒಂದು ಮೃತದೇಹವನ್ನು ಹುಡುಕಿ ತರುವಂತಹ ಒಂದು ಮುಳುಗು ತಜ್ಞ. ಅವರಿಗೂ ಈಗ ಆ ಫಾಲ್ಸ್ ನಲ್ಲಿ ಹುಡುಕಾಟ ಅನ್ನುವಂಥದ್ದು ಬಹಳಷ್ಟು ಕ್ಲಿಷ್ಟಕರ ಆಗಿರುವಂತದ್ದು. ಮತ್ತೆ ಜೊತೆಗೆ ಜ್ಯೋತಿರಾಜ್ ಕೂಡ ಆಗಮಿಸಿ ಅವರು ಕೂಡ ಬಂಡೆ ಕೂಡ ಹತ್ತೋದ್ರಲ್ಲಿ ತುಂಬಾ ನಿಸ್ಸೀಮರು. ಹಾಗಾಗಿ ಅವರಿಗೂ ಕೂಡ ಒಂದು ರೀತಿಯ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಮತ್ತು ಆ ಬಂಡೆ ಕೂಡ ಪಾತೆಕಲ್ಲಿದೆ, ಅದು ಕೂಡ ತುಂಬಾ ಜಾರತ್ತೆ. ಹಾಗಾಗಿ ಆ ಹುಡುಕಾಟ ತುಂಬಾ ಕಷ್ಟಕರವಾಗಿದೆ. ಮತ್ತು ಅಲ್ಲಿ ಏನಾದ್ರು ಅಡಿಯಲ್ಲಿ ಕೂಡ ಎಲ್ಲಾದ್ರೂ ಮೃತದೇಹ ಸಿಕ್ಕಿ ಬಿದ್ದಿದೆಯೋ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಅಲ್ಲಿ ಹುಡುಕಾಟ ನಡ್ತಾ ಇರುವಂತದ್ದು. ಸುಮಾರು 4 ದಿನ ಆಯ್ತು, ಇವತ್ತಿಗೆ 4 ದಿನ, ಇನ್ನೂ ಕೂಡ ಆ ಮೃತದೇಹ ಸಿಕ್ಕಿಲ್ಲ. ಎಲ್ಲಾದ್ರೂ ಅಡಿಯಲ್ಲಿ ನೀರು ಏನು ತುಂಬಾ ತಣ್ಣಿ ಇರೋದ್ರಿಂದಾಗಿ ಅಲ್ಲಿ ಏನಾದ್ರು ಅಡಿಯಲ್ಲಿ ಸಿಕ್ಕಿರ್ಬೋದು, ಇನ್ನು ಮೇಲೆ ಬಂದಿಲ್ಲ. ಹೀಗಾಗಿ ಅಲ್ಲಿ ಬಂಡೆ ಅಡಿಯಲ್ಲಿ ಸಿಕ್ಕಿರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಗ ಹುಡುಕಾಟ ಆಗ್ತಾ ಇದೆ. ಈಶ್ವರ ಮಲ್ಪೆ ಇನ್ನೂ ಸತತವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಅಲ್ಲಿ ಕೂಡ ಹುಡುಕಾಟ ನಡೆಸುವ ಸಂದರ್ಭದಲ್ಲಿ ಕಾಲು ಜಾರಿದ್ರು. ಆದ್ರೂ ಕೂಡ ಈಶ್ವರ ಮಲ್ಪೆ ತಂಡ ಇನ್ನು ಕೂಡ ಹುಡುಕಾಟ ನಿಲ್ಲಿಸಿಲ್ಲ. SDRF ತಂಡ ಇರ್ಬೋದು, ಅಗ್ನಿಶಾಮಕ ದಳ ಎಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ, ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ನಿರಂತರವಾಗಿ 4 ದಿನಗಳಿಂದ ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ಕೂಡ ಮೃತದೇಹ ಎಲ್ಲೂ ಸಿಕ್ಕಿಲ್ಲ. ಎಲ್ಲಾದ್ರೂ ಕೊಲ್ಲೂರು ಆ ಭಾಗದಲ್ಲಿ, ಎಲ್ಲಾದ್ರೂ ದೂರ ಭಾಗದಲ್ಲಿ ಎಲ್ಲಾದ್ರೂ ಸಿಗ್ಬೋದು. 2 ಕಿಲೋಮೀಟರ್ 3 ಭಾಗದ ದೂರದಲ್ಲಿ ಏನಾದ್ರೂ ಮೃತದೇಹ ಮೇಲೆ ತೇಲಿ ಬರ್ಬೋದ ನಿರೀಕ್ಷೆ ಕೂಡ ಇರುವಂತದ್ದು. ಹೀಗಾಗಿ ಸತತ 4 ದಿನ ಕಾರ್ಯಾಚರಣೆ ಮಗ ಇನ್ನು ಆತ ಕೂಡ ಏನು ರೀಲ್ಸ್ ನ ಹುಚ್ಚಾಟದಲ್ಲಿ ಲೈವ್ಗೋಸ್ಕರ ಲೈಫ್ ಅನ್ನೇ ಕಳೆದುಕೊಂಡಿರುವಂತದ್ದು. ಇದು ತುಂಬಾ ದುಃಖಕರ. ಯಾರು ಕೂಡ ಬರಬೇಡಿ ಅನ್ನುವಂತ, ಇಲ್ಲಿ ಕೂಡ ಯಾರು ಬರಬೇಡಿ, ಯಾವುದೇ ಫಾಲ್ಸ್ ಕಡೆ ಹೋಗ್ಬೇಡಿ ಅನ್ನುವಂತ ಕೈ ಮುಗಿದು ಮನವಿ ಮಾಡಿದ್ದಾರೆ ಈಶ್ವರ್ ಮಲ್ಪೆ ಅವರು. ಇನ್ನು ಕೂಡ ಹುಡುಕಾಟ ನಿರಂತರವಾಗಿ ಸಾಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಪರೀಕ್ಷಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದರ್ ಜಿಲ್ಲೆಯಲ್ಲಿ ಇಂದು ನಾಳೆ ಭಾರಿ ಮಳೆ ಸುರಿಯುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಜಿಲ್ಲಾಡಳಿತದಿಂದ ಹಳ್ಳ ಕೊಳ್ಳಗಳ ಹತ್ತಿರ ತೆರಳದಂತೆ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ತುಂಬಿ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳು ಮಳೆಯಿಂದ ಹಾನಿಯಾದರೆ ತುರ್ತು ಸಹಾಯವಾಣಿಗೆ ಕರೆ ಮಾಡುವಂತೆ ಕೂಡ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ 90% ಭರ್ತಿಯಾದಂಥ ಕಾರಂಜ ಜಲಾಶಯಕ್ಕೆ 5,000 ಕ್ಯೂಸೆಕ್ ಒಳಹರಿವು ಇದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಪ್ರತ್ಯೇಕ ಸಹಾಯವಾಣಿಯನ್ನು ಆರಂಭ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಾರೀ ಮಳೆ ಕ್ಯಾಸಲ್ ರಾಕ್ ಸಮೀಪದ ಕರಂಜೋಲ್ ಬಳಿ ಭೂಕುಸಿತ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾದ ಕ್ಯಾಸಲ್ ರಾಕ್ ಕರಂಜೋಲ್ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ ಆಗಿರುವಂಥದ್ದು. ಘಟನೆಯಿಂದ ರೈಲ್ವೆ ಸಂಚಾರ ಸ್ಥಗಿತ ಆಗಿದೆ. ಹುಬ್ಬಳ್ಳಿ ಗೋವಾ ರೈಲು ಸಂಚಾರ ಸ್ಥಗಿತ ಆಗಿದೆ. ಭೂಕುಸಿತ ಸ್ಥಳದಲ್ಲಿ ಮಣ್ಣು ತೆರವುಗೊಳಿಸಲಿಕ್ಕೆ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ. ರೈಲ್ವೆ ಸಿಬ್ಬಂದಿ ಮತ್ತು ಕಾರ್ಮಿಕರಿಂದ ತೆರವು ಕಾರ್ಯಾಚರಣೆ ಮಾಡಲಾಗ್ತದೆ. ಚಿಕ್ಕಮಗಳೂರಿನಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ. ಸಕರಾಯಪಟ್ಟಣದ ಸಿದ್ರಳ್ಳಿ ಗ್ರಾಮದ ತಾಯಿ ಹಳ್ಳ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ 100 ಎಕರೆ ಭತ್ತ, ಅಡಿಕೆ ತೋಟ ಜಲಾವೃತವಾಗಿದೆ. ಮುಳುಗಡೆ ಆದಂಥ ಅಡಿಕೆ ತೋಟ ನೋಡಲಿಕ್ಕೆ ತೆರಳಿದಂಥ ಅಜ್ಜಿ ನಾಪತ್ತೆ ಆಗಿದ್ದಾರೆ. ಹೊಸ ಸಿದ್ರಳ್ಳಿ ಗ್ರಾಮದ 62 ವರ್ಷದ ರೇವಮ್ಮ ನಾಪತ್ತೆ ಆದಂಥ ಅಜ್ಜಿ. ತಾಯಿ ಹಳ್ಳದ ಬಳಿ ಅಜ್ಜಿಯ ಚಪ್ಪಲಿ, ಉರುಗೋಲು ಪತ್ತೆಯಾಗಿದೆ. ರಾಜಸ್ಥಾನದ ಉದಯಪುರದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಹಲವು ನದಿಗಳು ಉಕ್ಕಿ ಹರಿತಾ ಇದ್ದು ಸೇತುವೆ ಮೇಲೆ ನೀರು ಹರಿತಾ ಇದೆ. ಮೋರ್ವಾನಿಯಾ ಬಳಿ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಇದನ್ನು ದಾಟಲಿಕ್ಕೆ 2 ಯುವಕರು ಬೈಕ್ ಮೂಲಕ ಹೋಗಿದ್ದಾರೆ.
ಈ ವೇಳೆ ಬೈಕ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಯುವಕರು ಮಾತ್ರ ಸೇತುವೆಯ ಒಂದು ತಡೆಗೋಡೆಯನ್ನು ಹಿಡಿದು ರಕ್ಷಣೆಗೆ ಕೂಗಿದ್ದಾರೆ. ಸ್ಥಳಕ್ಕೆ ಬಂದಂತ ಜನರು ಹಾಗೂ ಪೊಲೀಸರು ಕ್ರೇನ್ ಬಳಸಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಇದೇ ಸೇತುವೆ ಮೇಲೆ ಬಸ್ ಒಂದು ಡೇಂಜರ್ ಪ್ರಯಾಣವನ್ನ ಮಾಡಿದೆ. लिंगनाथ की जय। ನಾವು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ವರ್ಣನ ಆರ್ಭಟಕ್ಕೆ ರಸ್ತೆಗಳು ಜಲಾವೃತವಾಗಿದೆ. ಇಂಡೋನ್ ನದಿಯ ನೀರಿನ ಮಟ್ಟ ಹೆಚ್ಚಾಗಿದೆ. ಇದರಿಂದಾಗಿ ನೋಯ್ಡಾದಲ್ಲಿರುವಂತಹ ಇಕೋಟೆಕ್ ಪ್ರದೇಶವು ಜಲಾವೃತವಾಗಿದೆ. ಜೊತೆಗೆ ನೂರಾರು ಕಾರುಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ಹಿಮಾಚಲ ಪ್ರದೇಶದಲ್ಲಿ ವರ್ಣಾರ್ಭಟ ಮುಂದುವರೆದಿದ್ದು ಗುಡ್ಡಗಳೇ ಕುಸಿದು ಬೀಳ್ತಾ ಇದೆ. ರೋನಿ ನಾಲಾ ಮತ್ತು ಶಿಮ್ಲಾದಲ್ಲಿ ಗುಡ್ಡಗಳು ಕುಸಿತ ಆಗಿದ್ದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಉತ್ತರ ಪ್ರದೇಶದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇರುವಂತದ್ದು. ಗಾಜಿಯಾಬಾದ್ನ ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಇಂಡೋನ್ ನದಿ ನೀರಿನ ಮಟ್ಟ ಹೆಚ್ಚಳವಾದಂತಹ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಪ್ರವಾಹದಲ್ಲಿ ಸಿಲುಕಿದವರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ತೆಲಂಗಾಣದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ವಾರಂಗಲ್ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಹೊರಬರಲಾಗದಂತಹ ಪರಿಸ್ಥಿತಿ ಇದ್ದು ಮನೆಯಲ್ಲಿದ್ದಂಥವರನ್ನ ಎನ್ಡಿಆರ್ಎಫ್ ತಂಡ ಹಾಗೂ ಪೊಲೀಸರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲೂ ಕೂಡ ಮಳೆ ಆರ್ಭಟಿಸಿದೆ. ಮಳೆ ನೀರಿನ ಅಬ್ಬರಕ್ಕೆ ಕಮ್ಮ ಸಂಪರ್ಕ ಸೇತುವೆ ಮುಳುಗಡೆ ಆಗಿದೆ. ಇದರಿಂದ 10 ಹಳ್ಳಿಗಳ ಸಂಪರ್ಕ ಕಟ್ ಆಗಿದ್ದು ಜನರು ಪರದಾಟವನ್ನು ಮಾಡ್ತಿದ್ದಾರೆ. ಇದು ಇವತ್ತಿನ ನನ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.